ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಏನಂತಂದರೆ, ಈಗ ನೀವು ನನಗೆ ಲೈವಲ್ಲಿ ಬಂದಾಗಿರ್ಬೋದು ಅಥವಾ ಕಾಮೆಂಟ್ಗಳನ್ನು ಕೇಳ್ತಿದ್ರಿ, ಸರ್ ನಾವು ಈಗಾಗಲೇ ಆಪ್ಷನ್ ಎಂಟ್ರಿಗಳನ್ನು ಮಾಡಿದ್ದೀವಿ, ಮತ್ತೆ ಮಾಡುವಂಥ ಅವಶ್ಯಕತೆ ಇದೆಯಾ ಅಂತ ಕೂಡ ಕೇಳ್ತಾ ಇದ್ರಿ. ಅದ್ರ ಜೊತೆಗೆ ನಾವು ಆಪ್ಷನ್ ಎಂಟ್ರಿ ಮಾಡಲೇಬೇಕಾ ಕೂಡ ಅಂತ ಕೇಳ್ತಾ ಇದ್ರಿ. ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಯಾಕೆ ಮಾಡಬೇಕು, ಆಮೇಲೆ ಹೆಚ್ಚು ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊರಿ ಅಂತ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೆ. 1-2 ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ರಿ. ಇನ್ ಕೇಸ್ ಆಫ್ ನೀವು ನಿಮ್ಮ ಪರ್ಸೆಂಟೇಜ್ ತಕ್ಕಂಗೆ ಹೆಚ್ಚು ಕಾಲೇಜ್ಗಳನ್ನು, ಅಂದರೆ ಹಿಂದಿನ ವರ್ಷದ ಕಟ್ ಆಫ್ ನೋಡಿಕೊಂಡು ನಿಮಗೊಂದು ಗೆಸ್ಸಿಂಗ್ ಮೇಲೆ ನೀವು ಕಾಲೇಜ್ಗಳನ್ನು, ಉದಾಹರಣೆಗೆ ಈಗ ಧಾರವಾಡದಲ್ಲಿ ಬರೀ ಡಯಟ್ ಒಂದೇ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಪರ್ಸೆಂಟೇಜು ಒಂದು 65ರಿಂದ 70 ಇತ್ತು. ಸೊ ಅವಾಗ ಏನು ರಿಸಲ್ಟ್ ಬರುತ್ತೆ? ಒಂದೇ ಕಾಲೇಜ್ ಆಯ್ಕೆ ಮಾಡ್ಕೊಂಡಿರಿ ನೀವು, ಏನಂತ ರಿಸಲ್ಟ್ ಬರುತ್ತೆ ಅದನ್ನು ಕೂಡ ನಿಮ್ಗೆ ಹಿಂದಿನ ವರ್ಷದ ಡಾಟಾ ತೋರಿಸಿ ಮಾಹಿತಿನ ಕೊಡ್ತೇನೆ. ಅಭ್ಯರ್ಥಿಗಳ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ರೀ ಇದೆ ಸಬ್ಸ್ಕ್ರಿಪ್ಷನ್. ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಜೊತೆಗೆ ಕಾಮೆಂಟ್ ಬಾಕ್ಸ್ ಓಪನ್ ಇದೆ, ಏನಾದ್ರು ಡೌಟ್ ಇದ್ದರೆ ನನಗೆ ನೀವು ಮಾಹಿತಿಯನ್ನು ಕೇಳ್ಬೋದು. ನೋಡಿ ಅಭ್ಯರ್ಥಿಗಳೇ, ಇಲ್ಲಿ ಇನ್ ಕೇಸ್ ಆಫ್ ನೀವು ಉದಾಹರಣೆ ನಾನು ಹೇಳಿದ್ನಲ್ಲ, ಇವಾಗ ನೀವು ಬರೀ 1-2 ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ರಿ. ಸೊ ಈಗ ಫಸ್ಟ್ ಈಗೇನೋ ಒಂದು ಫಸ್ಟ್ ಒಂದು ರಿಸಲ್ಟ್ ಬರಬೇಕಾಗಿದೆ. ಈಗ ಇನ್ನೊಂದು ಇವತ್ತಿಗೆ ಕ್ಲೋಸ್ ಆಗುತ್ತೆ, 2-3 ಡೇಸಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಈ ರೀತಿ ಒಂದು ಫಾರ್ಮೇಟ್ ಬರುತ್ತೆ ನಿಮಗೆ ಸೆಲೆಕ್ಷನ್ ಆಗಿರೋ ಬಗ್ಗೆ. ಸೊ ಇಲ್ಲಿ ನಿಮಗೆ ಯಾಕೆ ಈ ಥರ ಬಂದರೆ, ನೋಡಿ ಇಲ್ಲಿ ಉದಾಹರಣೆ ತೋರಿಸ್ತೇನೆ. ನೋಡಿ ಇಲ್ಲಿ ಡಬಲ್ ಸ್ಟಾರ್ ಬಂದಿದೆ, ಡಬಲ್ ಸ್ಟಾರ್ಗಳು ಬಂದಿದ್ದಾವೆ. ಸೊ ಈ ಡಬಲ್ ಸ್ಟಾರ್ಗಳು ಏನು ಇವು ಡಬಲ್ ಸ್ಟಾರ್ಗಳು? ಇವರಿಗೆ ಫಸ್ಟ್ ಒಂದ್ರಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಅದೇ ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ನೋಡಿದರೆ ಡಬಲ್ ಸ್ಟಾರ್ ಇಲ್ಲಿದೆ, ಬಟ್ ಇಲ್ಲಿ ಡಬಲ್ ಸ್ಟಾರ್ ಇಲ್ಲ. ಇಲ್ಲಿ ಕಾಲೇಜ್ ಹೆಸರು ತೋರಿಸ್ತಾ ಇದೆ. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡಿ ಇದು ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಇಲ್ಲಿ ಡಬಲ್ ಸ್ಟಾರ್ ಇದೆ, ಇಲ್ಲಿ ಡಬಲ್ ಸ್ಟಾರ್ ಇದ್ದಾವೆ. ಅದೇ ಇಲ್ಲಿ ನೋಡಿದರೆ ಡಬಲ್ ಸ್ಟಾರ್ಗಳು ಕಾಣಿಸ್ತಾ ಇಲ್ಲ. ಬಟ್ ಅದೇ ನೋಡಿ ಇಲ್ಲೊಂದು ಡಬಲ್ ಸ್ಟಾರ್ ಇದೆ, ಇಲ್ಲಿ ನೋಡಿದರೆ ಡಬಲ್ ಸ್ಟಾರ್ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲೊಂದು ಕಾಣಿಸ್ತಾ ಇದೆ ಇಲ್ಲಿ. ಹೌದಾ? ಯಾಕಿದು ಡಬಲ್ ಸ್ಟಾರ್ ಅಂದರೆ ಏನು? ಸೊ ಇದು ಕ್ಲಿಯರಾಗಿ ಹೇಳ್ತಾ ಇದೆ ಏನಪ್ಪ ಅಂತಂದರೆ, ನೀವು ನಿಮಗೆ ಸೀಟ್ ಸಿಕ್ಕಿಲ್ಲ ಅಂಥೇಳಿ. ಓಕೆ, ಸೊ ನೀವು ಯಾಕೆ ಸೀಟ್ ಸಿಕ್ಕಿಲ್ಲ ರೀ? ಇಲ್ಲಿ ಡಬಲ್ ಸ್ಟಾರ್ ಯಾಕೆ ಬಂದಿದೆ? ನನ್ನ ದೋಸ್ತಿಗೆ ಇಲ್ಲಿ ನೋಡಿದರೆ ಸೀಟ್ ಸಿಕ್ಕಿಬಿಟ್ಟಿದೆ, ಇದ್ಯಾಕೆ ಡಬಲ್ ಸ್ಟಾರ್ ಬಂದಿದೆ, ಮತ್ತು ಇದ್ಯಾಕೆ ಇಲ್ಲಿ ಕಾಲೇಜ್ ಸಿಕ್ಕಿದೆ ಅಂತಂದರೆ, ಡಬಲ್ ಸ್ಟಾರ್ ಮೀನಿಂಗ್ ಏನಂತಂದರೆ, ನೀವು ಆಪ್ಷನ್ ಎಂಟ್ರಿಗಳನ್ನು ಜಾಸ್ತಿ ಕೊಟ್ಟಿಲ್ಲ ಅಂತ ಅರ್ಥ. ಅಂದರೆ ಆ ಕಾಲೇಜಲ್ಲಿ ನಿಮಗೆ ನಿಮ್ಮ ಕಾಸ್ಟಿಗೆ, ನಿಮ್ಮ ಪರ್ಸೆಂಟೇಜಿಗೆ ಸೀಟ್ ಇಲ್ಲ. ಅದರ ಜೊತೆಗೆ ಏನಂದರೆ, ನೀವು ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ನೀವು ಮಾಡಿಕೊಂಡಿಲ್ಲ. ಹೌದಾ? ನಿಮಗೆ ಸೀಟ್ ಸಿಕ್ಕಿಲ್ಲ ಯಾಕಂತಂದರೆ ನೀವು ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿಲ್ಲ. ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡಿದರೆ ಅದರಲ್ಲಿ ಯಾವ್ದಾರು ಒಂದು ಕಾಲೇಜನ್ನು ನಾವು ಕೊಡ್ತಿದ್ವಿ. ಬಟ್ ನೀವು 1 ಕಾಲೇಜು ಅಥವಾ 2 ಕಾಲೇಜು ಅಥವಾ 3 ಕಾಲೇಜು, ಡಿಪೆಂಡಿಂಗ್ ಅಪಾನ್ ನಿಮ್ಮ ಪರ್ಸೆಂಟೇಜ್ ತಕ್ಕಂಗೆ ನೀವು ಕಾಲೇಜ್ಗಳನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡಿಲ್ಲ. ಅಂದರೆ ಜಾಸ್ತಿ ಕಾಲೇಜ್ಗಳನ್ನು ನೀವು ಇಲ್ಲಿ ಸೇರಿಸಿಲ್ಲ. ಹೀಗಾಗಿ ನಿಮಗೆ ಡಬಲ್ ಸ್ಟಾರನ್ನು ಕೊಡ್ತಾಯಿದ್ದೀವಿ, ನಿಮಗೆ ಯಾವುದೇ ಸೀಟ್ ಸಿಕ್ಕಿಲ್ಲ ಅಂತ ಅರ್ಥ. ಈ ರೀತಿ ಬಂದುಬಿಡುತ್ತೆ ಫಸ್ಟ್ ರೌಂಡಲ್ಲಿ. ಅವಾಗ ನಿಮ್ಗೆ ಟೆನ್ಷನ್ ಆಗಿಬಿಡುತ್ತೆ, ಅಯ್ಯೋ ಹೌದಲ್ಲ, ನಾನು 2 ಕಾಲೇಜ್ ಕೊಟ್ಟಿದ್ದೆ, 1 ಕಾಲೇಜ್ ಕೊಟ್ಟಿದ್ದೆ, ಇನ್ನೂ ಸ್ವಲ್ಪ ಸೇರಿಸಿದ್ರೆ ಫಸ್ಟ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಗ್ತಿತ್ತೇನೋ ಅಂತ ನಿಮಗೆ ಅನಿಸಬಾರ್ದು ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕೂಡ ಟೈಮ್ ಇದೆ, ಇವತ್ತು ಕೊನೆ ದಿನಾಂಕ ಇದೆ. ಸೊ ನಿಮಗೆ ಇಲ್ಲಿ ನೋಡಿ ಸೀಟ್ ಸಿಕ್ಕಿದೆ, ಬಟ್ ಇವರಿಗೆ ಇಲ್ಲಿ ಡಬಲ್ ಸ್ಟಾರಿಗೆ ಸೀಟ್ ಸಿಕ್ಕಿಲ್ಲ. ಯಾಕಂದರೆ ಇವರು ಸಫಿಷಿಯೆಂಟ್ ಆದಂಥ ಕಾಲೇಜ್ಗಳನ್ನು ಸೇರಿಸಿಲ್ಲ. ಇವ್ರಿಗೆ ಗೊತ್ತಿಲ್ಲದೇನೋ ಏನೋ ಮಾಹಿತಿ ಗೊತ್ತಿಲ್ಲದೇನೋ ಏನು ಮಾಡಿದ್ದಾರೆ ಅಂದರೆ, 1 ಕಾಲೇಜ್ಗಳನ್ನು ಸೇರಿಸಿ ಬಿಟ್ಟುಬಿಟ್ಟಿದ್ದಾರೆ, ಅಥವಾ 2 ಕಾಲೇಜ್ ಹಾಕಿಬಿಟ್ಟಿದ್ದಾರೆ. ಈ 1 ಕಾಲೇಜ್ 2 ಕಾಲೇಜಿಂದ ಏನಾಗುತ್ತೆ ಅಂದರೆ, ಕಾಂಪಿಟೇಷನ್ ಜಾಸ್ತಿ ಆಗಿರುತ್ತೆ. ಯಾರು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅವ್ರಿಗೆ ಹಂಚಿಕೆ ಮಾಡಿಬಿಡ್ತಾರೆ. ನಿಮ್ಮ ಕಾಸ್ಟಲ್ಲಿ ನಿಮ್ಮ ಪರ್ಸೆಂಟೇಜಿಗೆ ಸೀಟ್ ಇಲ್ಲದೇ ಇದ್ದಾಗ ಇಲ್ಲಿ ನಿಮಗೆ ಡಬಲ್ ಸ್ಟಾರ್ ಬರುತ್ತೆ. ಹೋಪ್ ಇದು ಕ್ಲಿಯರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತು 15 ತಾರೀಕು, ಇವತ್ತು ಕೊನೆ ದಿನಾಂಕ ಇದೆ. ಕಾಲೇಜನ್ನು ಬೇಕಾದರೆ ಇನ್ನೂ ಕೂಡ ಸೇರಿಸ್ಬೋದು, ಕಾಲಾವಕಾಶ ಇದೆ, ಹೋಗಿ ಕಾಲೇಜ್ಗಳನ್ನು ಸೇರಿಸಿ.